ಸಿಂಹರಾಶಿ ಅಪರಿಚಿತ ವ್ಯಕ್ತಿಗಳ ಮೇಲೆ ಹೆಚ್ಚು ಗಮನ ಇರಲಿ. ಯಾರು ನಿಮ್ಮ ಸಂಪರ್ಕಕ್ಕೆ ಸಾಮೀಪ್ಯವಾಗಿ ಇರುವಂತಹ ಅಪರಿಚಿತ ವ್ಯಕ್ತಿಗಳಿರ್ತಾರೆ, ಅವರ ಚಲನ ವಲನ ಇವೆಲ್ಲವನ್ನ ಸರಿಯಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ರಹಸ್ಯ ಯೋಜನೆಗಳು ನಿಮ್ಮ ಮನಸ್ಸಿಗೆ ಬರುವಂಥದ್ದಿದೆ. ಅದರ ಬಗ್ಗೆ ಸಾಧಕ ಬಾಧಕಗಳನ್ನು ತಿಳಿದು ಮುಂದುವರಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಚಿತ್ರೋದ್ಯಮ, ನಾಟಕ ಕ್ಷೇತ್ರ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ದಿವಸ ತುಂಬ ಉತ್ತಮವಾದಂಥದ್ದು. ನೀವು ಏನು ನಿರೀಕ್ಷೆಯನ್ನು ಮಾಡ್ತೀರೋ ಅದು ನಿಮಗೆ ದಕ್ಕುವಂತಹ ಸಾಧ್ಯತೆಗಳು. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಗೌರವ, ಪುರಸ್ಕಾರ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದಿದೆ. ಭುವನೇಶಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಮಹಿಳಾ ಉದ್ಯಮಿಗಳಿಗೆ ಒತ್ತಡಗಳು ಹೆಚ್ಚಾಗುವಂತಹ ಸಾಧ್ಯತೆ ಈ ದಿವಸ ಇರುತ್ತೆ. ಕುಟುಂಬದಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಬೇಸರವನ್ನು ಮಾಡಿಕೊಂಡು ಕೆಲಸ ಮಾಡ್ತೀರಿ. ಇದು ಒಳ್ಳೆಯದಲ್ಲ. ಮನೆಯಲ್ಲಾಗಲಿ ಅಥವಾ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಬೇಸರ ಇರಬಾರ್ದು. ನಿಮಗೆ ಬೇರೆ ಏನೇ ಸಮಸ್ಯೆಗಳಿರಬಹುದು, ಆದರೆ ಆ ಒತ್ತಡವನ್ನು ಕೆಲಸದ ಮೇಲೆ ಹಾಕಿದಾಗ ಕೆಲಸದ ಗುಣಮಟ್ಟ ಹಾಳಾಗತ್ತೆ, ಇನ್ನಷ್ಟು ಮತ್ತಷ್ಟು ಮರ್ಯಾದೆ ಹೋಗುವಂಥದ್ದಾಗತ್ತೆ. ಆವೇಶ, ಉದ್ವೇಗಗಳಿಂದ ವರ್ತನೆಯನ್ನು ಮಾಡಬೇಡಿ, ಅದು ಒಳ್ಳೆಯದಲ್ಲ. ಏನೇ ಸಮಸ್ಯೆಗಳಿದ್ದರೂ ಕೂಡ ಪ್ರಶಾಂತವಾಗಿ ಕೂತು ಮಾತಾಡಿ ಬಗೆಹರಿಸ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿಗೆ ನೀವು ಬರಬೇಕಾಗತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಹಿನ್ನಡೆ ಜೊತೆಗೆ ಶತ್ರುಕಾಟ ಇವೆಲ್ಲವೂ ಕೂಡ ಹೆಚ್ಚಾಗಿಯೇ ಪ್ರಭಾವವನ್ನು ಬೀರುವಂಥದ್ದಾಗತ್ತೆ. ಭೂ ವ್ಯವಹಾರದಿಂದ ಶುಭ ಸುದ್ದಿ ಸಿಕ್ಕುವಂಥದ್ದು ಮಾತ್ರ ನಿಮ್ಮ ಪರವಾಗತ್ತೆ. ವಾಗ್ವಾದಿನಿ ಮಂತ್ರಶ್ರವಣವನ್ನು ಮಾಡಿ. ಶುಭವಾಗಿ. ತುಲಾರಾಶಿ ನಿಮ್ಮ ಶಿಸ್ತು ಬೇರೆಯವರನ್ನು ಪ್ರಭಾವಿತರನ್ನಾಗಿ ಮಾಡುತ್ತೆ. ಅದು ನಿಮಗಿರತಕ್ಕಂತಹ ಧನಾತ್ಮಕವಾದಂತಹ ವಿಚಾರ. ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಗಮನ ಇರಲಿ. ಆಂತರಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಕಾಡಬಹುದು. ಕೆಲಸದ ಹೊರೆ ಹೆಚ್ಚಾಗಬಹುದು. ಮಾಡಿರ್ತಕ್ಕಂತಹ ಸಾಲಗಳು ತೀರಬಹುದು. ಹೀಗೆ ಹಲವಾರು ವಿಚಾರಗಳು ನಿಮಗೆ ಪರವಾಗಿ ವಿರುದ್ಧವಾಗಿ ನಡೆಯುವಂತಹ ದಿವಸ. ಹೊಸ ಸಾಲ ಮಾಡೋದಕ್ಕೆ ಮುಂದಾಗ್ತೀರಿ, ಉದ್ದೇಶ ಇರುತ್ತೆ, ಆದರೆ ಸಾಲವೇ ಅನ್ನುವಂಥದ್ದು ಗೊತ್ತಿರಬೇಕು. ನಿಮ್ಮ ವ್ಯವಹಾರ ಶೈಲಿ ಚಿಕ್ಕವರಿಗೆ ಕಿರಿಯರಿಗೆ ಮಾರ್ಗದರ್ಶನವಾಗ್ತಕ್ಕಂಥದ್ದು, ಜವಾಬ್ದಾರಿ ನಿಮಗೆ ಹೆಚ್ಚಾಗ್ತಕ್ಕಂಥದ್ದು. ಕಾತ್ಯಾಯನಿ ದೇವಿ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಅಕ್ಕಪಕ್ಕದವರಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂತಹ ದಿವಸ. ನಿಮ್ಮ ಮನಸ್ಸು ತುಂಬ ಭಯದಿಂದ ಕೂಡಿರುತ್ತೆ. ಏನೋ ಆತಂಕ, ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ, ಎಲ್ಲಿ ಗಲಾಟೆ ಆಗುತ್ತೋ, ಎಲ್ಲಿ ಜಗಳ ಆಗುತ್ತೋ ಅನ್ನುವಂತಹ ಹೆದರಿಕೆಯಿಂದಲೇ ಈ ದಿವಸವನ್ನು ತಳ್ಳಬೇಕಾಗತ್ತೆ. ಕುಟುಂಬದವರೂ ಕೂಡ ಇದರಿಂದ ಆತಂಕಕ್ಕೆ ಒಳಗಾಗ್ತಾರೆ. ಗೃಹೋಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ ಇದು. ಉಡುಪನ್ನು ವಿನ್ಯಾಸ ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲಕರವಾದಂತಹ ದಿವಸವಾಗುತ್ತೆ. ಕೈಗಾರಿಕೋದ್ಯಮಿಗಳಿಗೆ ಉತ್ತಮವಾದಂತಹ ಒಂದು ಸಮಯ ಅಂತ ಹೇಳಬೇಕು. ಕೋರ್ಟ್ ಕಚೇರಿ ವಿಚಾರಕ್ಕೆ, ಕಾನೂನಾತ್ಮಕವಾದಂತಹ ವಿಚಾರಕ್ಕೆ ಸ್ವಲ್ಪ ಅಲೆದಾಟವನ್ನು ಮಾಡಬೇಕಾಗತ್ತೆ. ಅನ್ನಪೂರ್ಣೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಶುಭವಾಗಿ.